ಮಾರಿದ ಕಳ್ಳ ನೀನು ನಂಜೇಗೌಡ, ನಾನಲ್ಲ. ಇಂಥವೆಲ್ಲ ನನ್ ಮೇಲೆ ತಂದು ಹೇಳ್ತಾವನಲ್ಲ ಅಂತ ಕೇಳಿಸ್ಕೊಳ್ರಿ. ಇವನ್ನೆಲ್ಲ ಮಾತಾಡಕ್ ನನಗೆ ಮುಜುಗರ ತಂದ್ಬಿಟ್ಟಿದ್ಯಾ. ಪೂರ್ತಿ ಹೇಳ್ಬಿಟ್ಟು ಆಮೇಲೆ ನಿನ್ನ ಹತ್ರ ಬರ್ತೀನಿ ಅಕ್ಕಿ ತಕ್ಕ ಕೊನೆಗ ಬರ್ತೀನಿ ವಿಮರ್ಶೆ ಮಾಡ್ಬಿಟ್ಟೆ. ನೀನ್ ಅಕ್ಕಿ ಹಾಲ್ದೆಲ್ಲ ಎತ್ತೀನಿ ಇವತ್ತು ಪೂರ್ತಿ ಕೂಲಂಕುಷವಾಗಿ ಹೇಳ್ತೀನಿ. ತಾಳ್ಮೆಯಿಂದ ಕೇಳಿಸ್ಕೊಳ್ರಿ. ಆ ದೇವಸ್ಥಾನ ವಿಷಯದಲ್ಲಿ ನಾನಲ್ಲ, ನಮ್ಮ ಮನೆನೇ ಹಾಳಾಗೋಗ್ಲಿ ನಂಜೇಗೌಡ, ಇಲ್ಲಾಂದ್ರೆ ನೀನು ನಿಮ್ ಮನೆ ಹಾಳಾಗೋಗ್ತದೆ ನಂಜೇಗೌಡ. ಸುಮ್ಮನೆ ಬಂದು ಆರೋಪ ಮಾಡ್ತೀಯ, ಕಳ್ಳಂತೀಯ. ಹೊಸಕೋಟೆಯಲ್ಲಿ ಮನೆ ಮಾಡ್ಕೊಬಿಡು, ನಮ್ದು ಏನೇನೈತೆ ನೀನು ಬದುಕಿರೋ ತನಕ ಟೈಮ್ ಕೊಡ್ತೀನಿ, ಹುಡುಕು ನೋಡ ನಮ್ ದೇವರು ಇದ್ರೆ. ಸಾರ್ವಜನಿಕ ಜೀವನದಲ್ಲೇ ಹೊಸಕೋಟೆಗೆ ಕೊಡ್ತೀಯ ನಂಜೇಗೌಡ. 405 ವರ್ಷ ನಾನು ಸಾರ್ವಜನಿಕ ಜೀವನದಲ್ಲಿ ನಾನು MLA ಆಗಿದ್ದೆ. ಒಂದು ಹುಡುಕು ನೋಡೋಣ, ನಂದು ಒಂದು ಬರೀ ಹಿಂದೆ ಗೊತ್ತೀಯ ನನ್ನ ಮೇಲೆ. ಇದು ಭಾರಿ ವಿಶೇಷ. ನೀನು ನನ್ನ ಮೇಲೆ ಆರೋಪ ಮಾಡಿರೋದು ಕಳ್ಳ ಅಂತ ಹೇಳಿದ್ಯಾ ನೀನು ನಂಜೇಗೌಡ, ಕಳ್ಳ ಅಂತ ಹೇಳಿದ್ಯಾ. ನಿಮ್ಗೆಲ್ಲ ಹೇಳ್ತೀನಿ, ನನಗೆ ಸ್ಟೇಟ್ ಆರ್ಡ್ರು, ಗಡಿಪಾರು ಎಲ್ಲ ನಿಜ ಒಪ್ಕೊತಾ ಇದ್ದೀನಿ. ನನ್ನ ಮೇಲೆ FIR ಆಗಿರೋದೇ ನಿಜ. ನನ್ನ ಮೇಲೆ ಆಗಿದ್ದು ಏನು ಕಾರಣಕ್ಕಾಗಿತ್ತೆ ಗೊತ್ತಾ ನಂಜೇಗೌಡ? ಮಾಲೂರಂಗಲ್ಲ, ಹೊಸಕೋಟೆಯಲ್ಲಿ ಒಂದು ರಕ್ತ ಚರಿತ್ರೆ. ಅದು ಬಡ್ದಾಡ್ಕಂಡು ಹೊಸಕೋಟೆಯಲ್ಲಿ ಇದ್ದಿದ್ದು ರಾಜಕೀಯಕ್ಕೋಸ್ಕರ, ಕಾಸ್ಗಲ್ಲ. ನಾನು ನಮ್ದು ಅನ್ನೋ ಕೆಚ್ಚಿಗೆ ರಾಜಕಾರಣ ನಡೆಯೋದು, ಅದಕ್ಕಾಗಿದ್ದು ನಿಜ. ಕೋಲಾಸೆನೂ ಆಗಿದೆ. ನನ್ನ ಮೇಲೆ ವಿಕೃತ ಒಂದು ಹೇಳಿದ್ಯಾ ನೀನು. ಇದನ್ನೆಲ್ಲ ನನಗೆ ಮುಜುಗರ ಹೇಳ್ಕೊಳಕ್ಕೆ. ಇಂಥವೆಲ್ಲ ನನ್ನ ಮೇಲೆ ತಂದು ಹೇಳ್ತಾವನಲ್ಲ ಅಂತ ಆಗಿದ್ ನಿಜ. ಈ ರೈಸ್ ಪುಲ್ಲಿಂಗ್ ಅನ್ನೋದು ನಿಮ್ಗೆಲ್ಲ ಗೊತ್ತಿತ್ತಲ್ಲ. 25 ವರ್ಷದ ಹಿಂದೆ ಹುಡುಗರು, ನಮಗ್ ಗೊತ್ತಿಲ್ಲ, ಕ್ರಿಕೆಟ್ ಆಡ್ತಾ ಇದೀವಿ ದೊಡ್ಡಗಟ್ಟಿಗಿನ ಬಿಲ್ಲಿ. ಪ್ರತಿ ವಾಹನ ಖರೀದಿಗೆ 10 ಗ್ರಾಂ ಬೆಳ್ಳಿ ನಾಣ್ಯ, ಫುಲ್ ಟ್ಯಾಂಕ್ ಪೆಟ್ರೋಲ್, ಹೆಲ್ಮೆಟ್ ಸಂಪೂರ್ಣವಾಗಿ ಉಚಿತವಾಗಿ ಕೊಡಲಾಗುವುದು. ಇನ್ನು ಅತ್ಯಧಿಕ ಆಕರ್ಷಕ ಕೊಡುಗೆಗಳೊಂದಿಗೆ ಹಿಂದೆ ಭೇಟಿ ನೀಡಿ ಶ್ರೀ ವೇಣು TVS ಮಾರುತಿ ನೆಕ್ಸಾ ಶೋರೂಮ್ ಪಕ್ಕ, ಬೈಪಾಸ್, ಕೋಲಾರ. 9986833799. ಕೇಳಿಸ್ಕೊಳ್ರಿ. ಇವನ್ನೆಲ್ಲ ಮಾತಾಡಕ್ ನನಗೆ ಮುಜುಗರ ತಂದ್ಬಿಟ್ಟಿದ್ಯಾ. ಪೂರ್ತಿ ಹೇಳ್ಬಿಟ್ಟು ಆಮೇಲೆ ನಿನ್ನ ಹತ್ರ ಬರ್ತೀನಿ ಅಕ್ಕಿ ತಕ್ಕ ಕೊನೆಗ ಬರ್ತೀನಿ ವಿಮರ್ಶೆ ಮಾಡ್ಬಿಟ್ಟೆ. ನೀನ್ ಅಕ್ಕಿ ಹಾಲ್ದೆಲ್ಲ ಎತ್ತೀನಿ ಇವತ್ತು ಪೂರ್ತಿ ಕೂಲಂಕುಷವಾಗಿ ಹೇಳ್ತೀನಿ. ತಾಳ್ಮೆಯಿಂದ ಕೇಳಿಸ್ಕೊಳ್ರಿ. ರೈಸ್ ಪುಲ್ಲಿಂಗ್ ಗೊತ್ತದೆ, ಒಂದು ದಂಧೆ ಅದು ಅಧ್ಯಕ್ಷೆ. ನನ್ನ ಮೇಲೆ ನಾನು ಬಿಜೆಪಿಗೆ ಸೇರ್ಕೊಂಡಾಗ ಟಿವಿಗಳಲ್ಲಿ ಅದನ್ನೆಲ್ಲ ತಂದಿದ್ರು. ಅದನ್ನೆಲ್ಲ ಅವರೆಲ್ಲ ನೋಡೇ ನನಗೆ ಟಿಕೆಟ್ ಕೊಟ್ಟಿದ್ದು. ಏನಾಯ್ತು, ಈ ಕ್ರಿಕೆಟ್ ಗಟ್ಟಿನಲ್ಲಿ ಆಡ್ತಾ ಇರ್ತೀವಿ, ಎಲ್ಲಾ ಜನ ಇರ್ತಾರಲ್ಲ, ಅದ್ರಲ್ಲಿ ಇದ್ರ ಇನ್ವಾಲ್ವ್ ಆಗಿರೋ 5 ಜನ ಆಡ್ತಾವ್ರೆ. ಪೊಲೀಸರು ಬಂದ್ಬಿಡ್ತಾರೆ, ಈಗ ಮತ್ತೀಲ್ ಇರ್ತಾರೆ. ಗೊತ್ತಿಲ್ಲದೆ ಹುಡುಗ ಬುದ್ಧಿ ನಮ್ಗೆಲ್ಲ ಗೊತ್ತಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಾರೆ ಪೊಲೀಸರು. ಅರ್ಥ ಮಾಡ್ಕೊಳ್ರಿ. ಆಗಿದ್ದಲ್ಲಿ ದೊಡ್ಡಗಟ್ಟಿಗೆ ನೆಬ್ಬಿಲಿ ಪೊಲೀಸರಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾರೆ, ಹುಡುಗರು ಗೊತ್ತಾಗಲ್ಲ. ಯಾರಿದಕ್ಕೆಲ್ಲ ಕಾರಣ ಅಂದ್ರೆ ನೋಡಿ, ಸೊಣ್ಣಪ್ಪನವ್ರ ಮಗನು ಅಂತ. ಮಂಜುನಾಥ್ ಗೌಡ ಅಂತಿಲ್ಲ ಅವಾಗ ಹೆಸರು, ಮಂಜಣ್ಣ ಅಂತಾನೂ ಇಲ್ಲ, ಸೊಣ್ಣಪ್ಪನವ್ರ ಮಗನು ಅಂತ. ಅವ್ರ ತಂದೆಯವ್ರದ್ದು ತುಂಬಾ ದೊಡ್ಡ ಹೆಸರು. 25 ವರ್ಷ 2001 ಹೇಳ್ತಾ ಇದ್ವಿ. ಏನಾಗ್ತದೆ ಎಲ್ಲ ಬಿಟ್ಟು ರೈಸ್ ಪುಲ್ಲಿಂಗ್ ಅಂದ್ರೆ ಗೊತ್ತಲ್ಲ, ಅದೇನೋ ಅಕ್ಕಿ ಹಾಕಿದ್ರೆ ಕಪ್ಪಗಾಗ್ತದೆ, ಇದೇ ಒಂದು ತಂದೆ ಅಂದ್ರೆ ದುಡ್ಡು ಕೇಳಕ್ ಅವ್ರನ್ನ ಮಾಡ್ಕೊಂಡ್ಬರ್ತಾರೆ. ಅದೆಲ್ಲ ಬಿಟ್ಟು ಓಡಾಕ್ಬಿಟ್ರು. ಒಂದು ವಾರ ಆದ್ಮೇಲೆ ತಂದೆ, ಆಮೇಲೆ ಒಂದು ವಾರ ಆದ್ಮೇಲೆ ನನ್ನನ್ನ ಏನಂತ ಸೇರಿಸ್ತಾರೆ, ಸೊಣ್ಣಪ್ಪನವ್ರ ಮಗನು ಅಂತ FIR ಅಲ್ಲಿ ಸೇರಿಸ್ತಾರೆ. ನಂಜೇಗೌಡ ಹೇಳ್ತಾ ಇದೀನಿ ಕೇಳೋ, ಇಷ್ಟು ಹೇಳಿದಿನಲ್ಲ, ಇದ್ರಲ್ಲಿ ಏನಾರ ರಷ್ಟು ತಪ್ಪಿದ್ರೆ ನಾನು ಇವತ್ತೇ ಹಾಳಾಗೋಗ್ಲಿ, ಇಲ್ಲ ನೀನ್ ತಪ್ಪು ಹೇಳಿದ್ರೆ ನೀನ್ ಹಾಳಾಗೋಗು ನಂಜೇಗೌಡ. ನಾನು ಪೂರ್ತಿ ಕೊಡ್ಬೇಕಾಗಿದ್ದು ಯಾವಾಗಲೂ ಹೇಳೋದು. ನನಗೆ ಮುಜುಗರ ನಮ್ಮ ಕಾರ್ಯಕರ್ತರ ಹೇಳ್ಕೊಳಕ್ಕೆ. ಇಂಥ ಒಂದು ಕೇಸು ನನ್ನ ಮೇಲೆ ಬಿದ್ದಿತ್ತಲ್ಲ. ಕೋರ್ಟ್ಗೆ ಹೋಯ್ತು, ಕೋರ್ಟಲ್ಲಿ ಎಲ್ಲ ತಿಳಿಸಿದ್ವಿ, ಕ್ಲೀನ್ ಚಿಟ್ ಕೊಟ್ಟಿ ನಿರಪರಾಧ ಅಂತ ಹೇಳಿ ಪೊಲೀಸರಿಗೆ ಚೀಮಾರಿಯಾಗಿ ಕಳಿಸ್ತು ಕೋರ್ಟ್. ಇಂಥವ್ರ ಜೀವನಗಳನ್ನ ಆಸೆ ನಿಂಗೆ ಅಂತವ ಆಸೆ. ಅದರಲ್ಲೇನು ಇವತ್ತು ಬಸವೇಶ್ವರ ಸುಗ್ರೀವನ್ ದೇವಸ್ಥಾನದ ಬಗ್ಗೆ ಮಾತಾಡಿದೀಯಾ? ಅದ್ರ ವಿಷಯಕ್ಕೆ ಹೋದವರೆಲ್ಲ ಹಾಳಾಗೋಗಿ ಮನೇಲಿ ಕೂತವ್ರೆ. ಅಲ್ಲೇನಾರ ತಪ್ಪು ನಡೆದಿದ್ರೆ ಆ ದೇವಸ್ಥಾನ ವಿಷಯದಲ್ಲಿ ನಾನಲ್ಲ, ನಮ್ಮ ಮನೆನೇ ಹಾಳಾಗೋಗ್ಲಿ ನಂಜೇಗೌಡ, ಇಲ್ಲಾಂದ್ರೆ ನೀನು ನಿಮ್ ಮನೆ ಹಾಳಾಗೋಗ್ತದೆ ನಂಜೇಗೌಡ. ಸುಮ್ಮನೆ ಬಂದು ಆರೋಪ ಮಾಡ್ತೀಯ, ಕಳ್ಳಂತೀಯ. ತಗಪ್ಪ ಬರ್ತೀನಿ ನಿನಗೆ. ಕೂಲಿಗಾಗಿ ಕಾಳು ಅಂತ ಯೋಜನೆ ಇತ್ತು ಅವಾಗ. ಬಡವರು ಅಕ್ಕಿ ಕೂಲಿ ಮಾಡಿದ್ರೆ ಅವ್ರಿಗೆ ಅಕ್ಕಿ ಕೊಡಂತ ಒಂದು ಪ್ರೋಗ್ರಾಮ್ ಅದು. ನೀನ್ ತಾಲೂಕ್ ಪಂಚಾಯತಿ ಅಧ್ಯಕ್ಷನಾಗಿದ್ದೆ,
ನೋಡಿ ರಾಜಗೋಪಾಲ್ ಬರ್ತಾರೆ ಕರೆಕ್ಟ್ ಟೈಮ್ಗೆ ನಿಮ್ ಸ್ನೇಹಿತರು. ಎಷ್ಟು ಲೋಡ್ ಕದ್ಕೊಂಡೋಗಿ ನೀನು ಮನೆ ಕಟ್ಟಿದ್ದು ನಂಜೇಗೌಡ, ಟೇಕಲ್ಲ ಇಲ್ಲೆಲ್ಲ ನೀನು ಮನೆ ಹೆಸರೇ ಅಕ್ಕಿ ಮನೆ ಅಂತ ನಂಜೇಗೌಡ. ಆ ಮನೆ ನೀನು ವಾಸ ಮಾಡ್ತಾ ಇರೋ ಮನೆ ಹೆಸರು ಅಕ್ಕಿ ಮನೆ ನಂಜೇಗೌಡ. ಅಕ್ಕಿ ಮನೆ ಅದು ನಿನ್ನ ಹೆಸರು. ಕಳ್ತನ ಮಾಡಿ ನೀನು ಮೂಟಿನೂ ಒತ್ಬಿಟ್ಟಿದ್ಯಾ. ಅಷ್ಟು ಜನಕ್ಕೆ ಸೇರ್ಬೇಕಾದ ಅಕ್ಕಿನ, ಬಡವರು ದಲಿತರಿಗೆ ಸೇರ್ಬೇಕಾದ ಅಕ್ಕಿನ ಕಳ್ತನ ಮಾಡಿ ಮಾರಿದ ಕಳ್ಳ ನೀನು ನಂಜೇಗೌಡ, ನಾನಲ್ಲ. ಕಳ್ತನ ಮಾಡಿದ್ರೆ ದುಡ್ಡು ಬರ್ಬೇಕು. ಬಂದಿರೋ ನಿಜ ತಾನೆ ನಿನ್ಗೆ, ಮನೆ ಕಟ್ಟಿರೋ ನಿಜ ತಾನೆ. ಇವತ್ತಿಗೂ ಅವ್ರ ಹೆಸರು ಅಕ್ಕಿ ಮನೆ ಅಂತಾನೆ. ಹಳಬರು ಗೊತ್ತಿರ್ತದೆ, ಹೊಸಬರು ಹುಡುಗರು ಗೊತ್ತಿರಲ್ಲ ಅಲ್ವಾ. ಅಕ್ಕಿ ಮನೆ ಅನ್ನೋದನ್ನೇ ಕರೆಯೋದು ನಂಜೇಗೌಡ. ನನ್ನ ಬಗ್ಗೆ ನೀನು ಆರೋಪ ಮಾಡ್ತೀಯಾ?